ವಿಧಿಯಾಟ ಸಂಚಿಕೆ 4. ಸಂತೋಷದಿಂದ ತನ್ನ ಇನಿಯನನ್ನು ಸ್ವಾಗತಿಸಲು ಕಾತುರದಿಂದ ಕಾಯುತ್ತಿದ್ದಳು. ಕಾರಿನಿಂದಿಳಿದು ಬಂದ ನವಾಜ್ ಮನೆಯ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆಯೇ ರಮ್ಲತ್ ನಗುಮೊಗದಿಂದಲೇ ಬಾಗಿಲ ಬಳಿ ಬಂದು ನಿಂತುಕೊಂಡಳು. ರಮ್ಲತ್ನ ಸಂತೋಷವನ್ನು ನೋಡಿ ಅತ್ತೆಗೂ ಅದೇನೋ ಒಂದು ರೀತಿಯ ಖುಷಿಯಾಗತೊಡಗಿದವು. ಸೀದಾ ಮನೆಯೊಳಗೆ ಪ್ರವೇಶಿಸಿದ ನವಾಜ್ ತಾಯಿ ಹಾಗೂ ಹೆಂಡತಿಯೊಂದಿಗೆ ಮಾತನಾಡತೊಡಗಿದನು. 1 ವರ್ಷಗಳ ಕಾಲ ಏಕಾಂತತೆಯ ಕಾರಿರುಳ ಮಧ್ಯೆ ಬಂದಿಯಾದಂತೆ ತನ್ನ ಇನಿಯನ ಕುರಿತಾದ ಚಿಂತೆಯಿಂದ ಇನಿಯನ ಬರುವಿಕೆಯನ್ನೇ ಕಾಯುತ್ತಿದ್ದಂತಹ ರಮ್ಲತ್ ತುಂಬ ಲವಲವಿಕೆಯಿಂದ ಇರುತ್ತಿರುವುದನ್ನು ನೋಡಿದ ಅತ್ತೆಯು, ಮೋನೆ, ಇಷ್ಟು ದಿನ ರಮ್ಲತ್ನ ಮುಖದಲ್ಲಿ ನಾನು ಇಷ್ಟೊಂದು ಸಂತೋಷ ಕಂಡಿಲ್ಲ. ಇಂದು ಯಾಕೋ ನಿನ್ನ ನೋಡಿದ ಮೇಲೆ ರಮ್ಲತ್ ಬದಲಾಗಿ ಬಿಟ್ಟಿದ್ದಾಳೆ ಎಂದೇಳಿದಾಗ ರಮ್ಲತ್ನ ಸಹ ನಗುವನ್ನು ಬೀರಿದಳು. 1 ತಿಂಗಳ ರಜೆಯಲ್ಲಿ ಬಂದಿರುವ ಕಾರಣದಿಂದ ನವಾಜ್ ಯಾವುದಾದರೂ ಪ್ರಸಿದ್ಧ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡಲು ತೀರ್ಮಾನಿಸಿದನು. ಮದುವೆಯಾಗಿ ರಮ್ಲತ್ನನ್ನು ಎಲ್ಲೋ ಕರೆದುಕೊಂಡು ಹೋಗಿರದ ನವಾಜ್ ರಮ್ಲತ್ನ ಇಷ್ಟದಂತೆ ಆಗ್ರಾದ ತಾಜ್ ಮಹಲ್ಗೆ ಕರೆದೊಯ್ಯಲು ತೀರ್ಮಾನಿಸಿದನು. ಅದಕ್ಕಿಂತ ಮೊದಲು ರಮ್ಲತ್ ತನ್ನ ಇನಿಯ ಗಲ್ಫ್ನಿಂದ ಬಂದಿರುವುದರಿಂದ ತನ್ನ ಮನೆಗೆ ಕರೆದುಕೊಂಡು ಹೋದಳು. ಬಡತನದ ಬೇಗುದಿಯಲ್ಲಿ ಜೀವನವನ್ನು ಮುನ್ನಡೆಸಿದ್ದ ರಮ್ಲತ್ನ ಪ್ರಸಕ್ತವಾದ ಪರಿಸ್ಥಿತಿಗಳನ್ನು ನೋಡುವಾಗ ಬಾಪನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರುತ್ತಿದ್ದವು. ನನ್ನ ಮಗಳ ಕಷ್ಟದಾಯಕ ಜೀವನದ ಹಾದಿಗಳನ್ನು ಚಿಂತಿಸುವಾಗಲೆಲ್ಲ ನನ್ನ ಮಗಳ ಸಹನೆಗೆ ಅಲ್ಲಾಹು ನೀಡಿದ ಪ್ರತಿಫಲವಾಗಿದೆ ಅವಳ ಈ ಸಂತೋಷ ಎಂದು ಮನದಲ್ಲೇ ಅಂದುಕೊಳ್ಳುತ್ತಿದ್ದರು. ದಿನಗಳು ನಿಮಿಷದಂತೆ ಕಳೆದು ಹೋಗುವುದನ್ನು ಅರಿತ ನವಾಜ್ ತನ್ನ ಪ್ರಿಯಸಖಿಯನ್ನು ತಾಜ್ ಮಹಲ್ನನ್ನು ನೋಡಲು ಕರೆದೊಯ್ದನು. ನಸುಕಿನ ವೇಳೆಯಲ್ಲಿ ನಡುಗುವ ಚಳಿಗಳೊಂದಿಗೆ ಆಗ್ರಾದ ತಾಜ್ ಮಹಲ್ ಮುಂದೆ ನಿಂತು ಶಹಜಹಾನ್ ಮುಮ್ತಾಜಳ ಪ್ರೀತಿಯ ದ್ಯೋತಕವಾದ ತಲೆ ಎತ್ತಿ ನಿಂತಿರುವ ತಾಜ್ ಮಹಲ್ ನೋಡುವಾಗಲೆಲ್ಲ ರಮ್ಲತ್ನ ಮನದಲ್ಲಿ ಅದೆಷ್ಟೋ ಕನಸುಗಳು ಗರಿಗೆದರಿದವು. ಇಬ್ಬರೂ ಪರಸ್ಪರ ತಮ್ಮ ಕಷ್ಟಗಳನ್ನು ಹಂಚಿಕೊಂಡರು. ಭವಿಷ್ಯದ ಬಗ್ಗೆ ಕನಸುಗಳನ್ನು ಸೃಷ್ಟಿ ಮಾಡಿಸಿಕೊಂಡರು. 2 ದಿನಗಳ ಕಾಲ ಸುತ್ತಾಡಿದ ಅವರು ಮತ್ತೆ ಊರ ಕಡೆ ಪ್ರಯಾಣ ಹೊರಟರು. ಯಾತ್ರೆ ಮಾಡಲು ಸಾಧ್ಯವಿಲ್ಲ ಅಂದುಕೊಂಡು ಬರಲು ನಿರಾಕರಿಸಿ ಮನೆಯಲ್ಲೇ ಉಳಿದುಕೊಂಡ ಉಮ್ಮನಿಗೋಸ್ಕರ ಹೊಸ ವಸ್ತ್ರಗಳನ್ನು ನವಾಜ್ ಖರೀದಿಸಿಕೊಂಡನು. ಬರುವ ದಾರಿ ಉದ್ದಕ್ಕೂ ರಮ್ಲತ್ ಅದೇನೋ ಕಳೆದುಕೊಂಡಂತೆ ಭಾಸವಾಗುತ್ತಲೇ ಇತ್ತು. ತನ್ನ ಸಹಪಾಠಿಗಳೆಲ್ಲ ಮದುವೆಯಾಗಿ ಹೋಗುವಾಗ ಬಡತನದ ಹೆಸರಿನಲ್ಲಿ ಮನೆಯಲ್ಲೇ ಉಳಿದುಕೊಂಡ ನನ್ನ ಬಗ್ಗೆ ಕನಿಕರ ಪಡುವ ಬದಲು ಹಮದ ಅಕ್ಕನ ಮಗಳಿಗೆ ಮದುವೆ ವಯಸ್ಸಾದರೂ ಮನೆಯಲ್ಲೇ ಉಳಿದಿದ್ದಾಳೆ ಎನ್ನುವ ಊರವರ ಅಪಹಾಸ್ಯದ ಮಾತುಗಳನ್ನು ಕೇಳಿಸಿಕೊಂಡು ಕಣ್ಣೀರಾಗುತ್ತಿದ್ದ ಬಾಪನನ್ನು ನೆನೆದು ರಮ್ಲತ್ ಭಾವುಕಳಾದಳು. ನನ್ನ ಬಾಪ ಉಮ್ಮ ಹರಿಸಿದ ಕಣ್ಣೀರಿನ ಫಲವಾಗಿರಬಹುದು ಇಂದು ನನಗೆ ಇಂತಹ ಇನಿಯನನ್ನು ಅಲ್ಲಾಹು ದಯಪಾಲಿಸಿದ್ದು ಅಂತ ಅಂದುಕೊಂಡಳು. ಮುಗುಳ್ನಗೆಯಲ್ಲೇ ಇದ್ದ ರಮ್ಲತ್ ಯಾಕೆ ಭಾವುಕಳಾದಳು ಎಂದರಿಯದೆ ನವಾಜ್, ರಮ್ಲಾ, ಏನಾಯಿತು, ಯಾಕೆ ಭಾವುಕಳಾಗಿದ್ದೀಯಾ ಎಂದು ಕೇಳುವಾಗ ನನ್ನ ಮನಸ್ಸಿನ ನೋವನ್ನು ನಾನು ಯಾಕೆ ಅವರ ಮನಸ್ಸಿಗೂ ಪಸರಿಸಿ ಅವರನ್ನು ನೋಯಿಸಲಿ ಎಂದುಕೊಳ್ಳುತ್ತಾ, ಇಲ್ಲ ರೀ, ನಿಮ್ಮಂತಹ ಗಂಡನನ್ನು ಪಡೆದ ನಾನೆದೆಷ್ಟೋ ಪುಣ್ಯವಂತೆ ಅನ್ನುವುದರ ಕುರಿತು ಚಿಂತಿಸುತ್ತಿದ್ದೆ ಎಂದೇಳುತ್ತಾ ತನ್ನ ನೋವನ್ನು ನುಂಗಿಕೊಂಡಳು. ಪ್ರಯಾಣದುದ್ದಕ್ಕೂ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾ ಊರಿನ ಕಡೆ ತಲುಪಿದ್ದು ಗೊತ್ತಾಗಲೇ ಇಲ್ಲ. ಮನೆಯ ಕಡೆ ತಲುಪಿಯೇ ಬಿಟ್ಟರು. ಅವರನ್ನೇ ಕಾಯುತ್ತಿದ್ದಂತಹ ಅಮ್ಮನಿಗೆ ಅದೇನೋ ಖುಷಿಯಾಯಿತು. ದಿನಗಳು ಉರುಳುತ್ತಾ ನವಾಜ್ ಮತ್ತೆ ಹೋಗಬೇಕಾದ ಸಮಯ ಬಂದೇ ಬಿಟ್ಟಿತು. 1 ತಿಂಗಳುಗಳ ಕಾಲ ಒಟ್ಟಿಗೆ ಇದ್ದುಕೊಂಡು ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತಿದ್ದ ನವಾಜ್ ಹೋಗುವುದನ್ನು ಕಲ್ಪಿಸಿಕೊಳ್ಳಲು ಸಹ ರಮ್ಲತ್ಗೆ ಆಗುತ್ತಿರಲಿಲ್ಲ. ಭಾರವಾದ ಮನಸ್ಸಿನ ನೋವುಗಳನ್ನು ಅದುಮಿಟ್ಟುಕೊಳ್ಳುತ್ತಾ ತನ್ನ ಇನಿಯನನ್ನು ಬೀಳ್ಕೊಡಲು ತಯಾರಾಗುತ್ತಾಳೆ. ಅದರಂತೆ ನವಾಜ್ ಹೋಗಲು ತಯಾರಾದ. ಮೊದಲು ಸಲ ಹೋಗುವಾಗ ಆದ ನೋವಿಗಿಂತಲೂ ಕಠಿಣವಾಗಿತ್ತು ರಮ್ಲತ್ಗೆ ಪ್ರಸಕ್ತವಾಗಿ ಆಗುವ ನೋವು. ನವಾಜ್ನ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾ